ದೌರ್ಜನ್ಯ ಆರೋಪಕ್ಕೆ ವಕೀಲ ದೇವರಾಜೇಗೌಡ ದೂರು ಕೊಟ್ಟಿದ್ದಾರೆ. ಮಹಿಳೆ ಹಾಗೂ ಪತಿ ವಿರುದ್ಧ ಬೆಂಗಳೂರಿನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮಹಿಳೆಯಿಂದ ಹನಿ ಟ್ರ್ಯಾಪ್ ಅಂತ ದೇವರಾಜೇಗೌಡ ದೂರು ಕೊಟ್ಟಿರೋದು. ಮಾರ್ಚ್ 29ರಂದು ನನ್ನ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ರು. ಇಬ್ಬರು ಯುವತಿಯರ ಜೊತೆ ಸೇರಿ ಹನಿ ಟ್ರ್ಯಾಪ್ ಮಾಡುವಂತಹ ಸಂಚು ಮಾಡಿದ್ರು. ವಿಡಿಯೋ ಕಾಲ್ ಮಾಡ್ತಾರೆ, ಬೆತ್ತಲಾಗ್ತಾರೆ, ನನ್ನ ಬಳಿ 5 ಕೋಟಿ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾರೆ. ಇದರ ಹಿಂದೆ ಯಾರಿದ್ದಾರೆ ಅನ್ನೋದನ್ನು ಕೂಡ ನಾನು ಬಹಿರಂಗ ಪಡಿಸ್ತೇನೆ. ಹೀಗಾಗಿ ತಮ್ಮ ವಿರುದ್ಧದ ಆರೋಪಕ್ಕೆ ದೇವರಾಜೇಗೌಡ ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ದೇವರಾಜೇಗೌಡ ಕೂಡ ವಿಡಿಯೋ ಕಾಲ್ ಮಾಡಿ ದೌರ್ಜನ್ಯ ಎಸಗಿದ್ದಾರೆ ಅನ್ನುವಂತಹ ಆರೋಪ ಏನು ಬಂದಿತ್ತು, ಅದಕ್ಕೆ ದೇವರಾಜೇಗೌಡರ ಸ್ಪಷ್ಟನೆ. ಮಾರ್ಚ್ 29ನೇ ತಾರೀಕು ಅಂದರೆ ಅದರ ಹಿಂದೆ ನನ್ನ ಹನಿ ಟ್ರಾಪ್ ಮಾಡಬೇಕು ಅಂತೇಳಿ ಒಂದು ಟೀಮ್ ರೆಡಿ ಮಾಡ್ತಾರೆ. ಅಲ್ಲಿ ಕಾರಣ ಏನು ಅಂತಂದರೆ ಇದರಿಂದ ಯಾರು ಕೈವಾಡ ಇದೆ ಅಂತ ಹೇಳ್ತಾ ನಾನು ಹೇಳ್ತೀನಿ ನಿಮಗೆ. ಅಲ್ಲಿ ಅವರು ಮತ್ತು ನನ್ನ ಗಂಡ ಧರ್ಮೇಂದ್ರ ಅಂತ ಹೇಳ್ತಾಳೆ ಆಕೆ. ಅವಳಲ್ಲಿ ಆಕೆ ಬಂದು ಶೆಟ್ರ ಹೆಣ್ಮಗಳು. ಅವಳಲ್ಲಿ ಆಕೆ ಗಂಡ ಮೋಹನ್ ಕುಮಾರ್ ಅಂತೇಳಿ ಟೈಲರ್ ಅವನು. ಮತ್ತು ಧರ್ಮೇಂದ್ರ ಅಂತಂದೇಳಿ ಒಬ್ಬ ದಲಿತ ಸಮುದಾಯದ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ದೇವರಾಜೇಗೌಡ ಅವರ ಮೇಲೆ ಕೇಳಿಬರ್ತಾ ಇರುವಂತಹ ಆರೋಪ, ಮಹಿಳೆ ಕೂಡ ದೂರನ್ನ ಕೊಟ್ಟಿದ್ದಾರೆ. ಇಲ್ಲಿ ಈ ಪ್ರಕರಣದಲ್ಲಿ ಆ ಮಹಿಳೆ ಕೊಟ್ಟಿರುವಂತಹ ದೂರೇನು, ಆಕೆ ಮಾಡ್ತಾ ಇರುವಂತಹ ಆರೋಪ ಏನು, ಅದಕ್ಕೆ ವಕೀಲರು ಕೊಡ್ತಾ ಇರುವಂತಹ ಸ್ಪಷ್ಟನೆ ಏನು? ಪ್ರತಿಮಾ, ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ SIT ತನಿಖೆಯನ್ನು ನಡೆಸ್ತಾ ಇದೆ. ದೇವರಾಜೇಗೌಡರು ಪೆನ್ ಡ್ರೈವನ್ನು ಮೊದಲಿಗೆ ಹೊಂದಿದ್ರು ಅಂತ ಈಗಾಗಲೇ ಚರ್ಚೆ ಆಗ್ತಿದೆ. ಈ ನಡುವೆ ದೇವರಾಜೇಗೌಡರ ಒಂದು ಚರ್ಚೆ ನಡೀತಿರುವ ಈ ಹೊತ್ತಲ್ಲಿ ದೇವರಾಜೇಗೌಡರಿಗೆ ಒಂದು ರೀತಿ ಸಂಕಷ್ಟ ಎದುರಾಗಿದೆ. ಅದು ಮಹಿಳೆಯೊಬ್ಬರು ದೇವರಾಜೇಗೌಡರ ವಿರುದ್ಧ ದೂರನ್ನು ದಾಖಲಿಸಿದ್ದಾರೆ. ಹೊಳೆನರಸೀಪುರ ನಗರ ಠಾಣೆಯಲ್ಲಿ ಏಪ್ರಿಲ್ 1ನೇ ತಾರೀಕು ದೂರನ್ನು ದಾಖಲಿಸಿದ್ದಾರೆ. ಲೈಂಗಿಕ ದೌರ್ಜನ್ಯ ಹಾಗೂ ಕೊಲೆ ಬೆದರಿಕೆ ಸೇರಿದಂತೆ ಇತರ ಕೇಸ್ಗಳನ್ನು ದೇವರಾಜೇಗೌಡರ ಮೇಲೆ ದಾಖಲಿಸಲಾಗಿದೆ. ಈ ಪ್ರಕರಣದಲ್ಲಿ ಈಗ ದೇವರಾಜೇಗೌಡರಿಗೆ 15ನೇ ತಾರೀಕು ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆಗೆ ಬರಲಿದೆ. 8ನೇ ತಾರೀಕು ದೇವರಾಜೇಗೌಡರು ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈ ಪ್ರಕರಣದಲ್ಲಿ ದೇವರಾಜೇಗೌಡರಿಗೆ ಬೇಲ್ ಸಿಗುತ್ತೋ ಸಿಗಲ್ಲೋ ಅನ್ನುವಂಥದ್ದು ಒಂದು ಕಡೆ ಚರ್ಚೆ ಆದರೆ, ದೇವರಾಜೇಗೌಡರು ಪ್ರಜ್ವಲ್ ರೇವಣ್ಣ ವಿರುದ್ಧದ ಪ್ರಕರಣದಲ್ಲಿ ಬಿಗ್ ಟ್ವಿಸ್ಟನ್ನು ನೀಡಿದರು. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ಮಾಡುವ ಮೂಲಕ ಒಂದು ಬಿಗ್ ಟ್ವಿಸ್ಟನ್ನು ನೀಡಿದರು. ರಾಜಕೀಯವಾಗಿ ಈ ಪ್ರಕರಣವನ್ನು ಬಳಕೆ ಆಗ್ತಾ ಇದೆ ಅನ್ನುವಂತಹ ಬಿಗ್ ಟ್ವಿಸ್ಟನ್ನು ಈ ಪ್ರಕರಣಕ್ಕೆ ನೀಡಿದರು. ಆದರೆ ಈಗ ದೇವರಾಜೇಗೌಡರ ವಿರುದ್ಧವೇ ಆರೋಪ ಕೇಳಿಬಂದಿದೆ. ಸಂತ್ರಸ್ತೆ ಮಹಿಳೆ ದೂರನ್ನು ಆಧರಿಸಿ ಈಗ ಪ್ರಕರಣ ದಾಖಲಾಗಿದೆ. ನಿರೀಕ್ಷಣಾ ಜಾಮೀನಿಗೆ ದೇವರಾಜೇಗೌಡರು ಈಗಾಗಲೇ ಹಾಸನದ ಕೋರ್ಟ್ನಲ್ಲಿ ಬೇಲ್ ಅಪ್ಲಿಕೇಶನ್ ಹಾಕಿದ್ದಾರೆ. 15ನೇ ತಾರೀಕು ಬೇಲ್ ಅಪ್ಲಿಕೇಶನ್ ವಿಚಾರಣೆಗೆ ಬರಲಿದೆ. ಇದರಲ್ಲಿ ಲೈಂಗಿಕ ದೌರ್ಜನ್ಯ ಎಸಗಲಾಗಿದೆ, ಜೊತೆಗೆ ಕೊಲೆ ಬೆದರಿಕೆ ಹಾಕಲಾಗಿದೆ, ಜೊತೆಗೆ ವಿಡಿಯೋ ಕಾಲ್ ಮೂಲಕ ನನ್ನ ಖಾಸಗಿ ಅಂಗವನ್ನು ಪ್ರದರ್ಶನ ಮಾಡುವಂತೆ ಪ್ರಚೋದನೆ ನೀಡಿದ್ದಾರೆ ಅನ್ನುವಂತಹ ಒಂದು ದೂರನ್ನು ಸಹ ಮಹಿಳೆ ನೀಡಿದ್ದಾರೆ. ಹೀಗಾಗಿ ಈ ಪ್ರಕರಣ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದೆ. ಜೊತೆಗೆ ದೇವರಾಜೇಗೌಡರು ಈ ಪ್ರಕರಣಕ್ಕೆ ಟ್ವಿಸ್ಟನ್ನು ನೀಡಿದರು. ಈಗ ಒಂದು ರೀತಿ ದೇವರಾಜೇಗೌಡರಿಗೆ ಸಂಕಷ್ಟದ ರೀತಿ ಈ ಪ್ರಕರಣ ಕಂಡು ಬರ್ತಾ ಇದೆ. ಪ್ರಗತಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಹರೀಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.